ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವಿಷಯ ತುಂಬಾ ವೈರಲ್ ಆಗುತ್ತಿದೆ. ಕುಂಭ ರಾಶಿಯಲ್ಲಿ ಪಂಚಗ್ರಹ ಸಂಯೋಗ, ರಾಜಯೋಗ, ಲಾಟರಿ ಯೋಗ, ಜೀವನ ಬದಲಾವಣೆ ಇತ್ಯಾದಿ. ಆದರೆ ನಿಜವಾಗಿ ಏನು ನಡೆಯುತ್ತಿದೆ? ಈ ಪಂಚಗ್ರಹ ಸಂಯೋಗದಿಂದ ಯಾವ ರಾಶಿಗೆ ಲಾಭ? ಯಾವ ರಾಶಿಗೆ ಎಚ್ಚರಿಕೆ ಅಗತ್ಯ? ಇದು ಕೇವಲ ಅದೃಷ್ಟದ ಕಾಲವೇ? ಅಥವಾ ಜವಾಬ್ದಾರಿಯಿಂದ ನಡೆದುಕೊಂಡರೆ ಮಾತ್ರ ಫಲ ಕೊಡುವ ಸಮಯವೇ? ಇಂದು ನಾವು ಮೇಷದಿಂದ ಮೀನ ರಾಶಿವರೆಗೆ ಪ್ರತಿಯೊಂದು ರಾಶಿಗೆ ಉದ್ಯೋಗ, ಹಣಕಾಸು, ವೈವಾಹಿಕ ಜೀವನ ಮತ್ತು ಆರೋಗ್ಯದ ಮೇಲೆ ಮುಂದಿನ ಒಂದು ತಿಂಗಳು ಏನು ಪರಿಣಾಮ ಇರಬಹುದು ಎಂಬುದನ್ನು ಸಮತೋಲನವಾಗಿ ವಿಶ್ಲೇಷಣೆ ಮಾಡೋಣ. ಇದು ಭಯ ಹುಟ್ಟಿಸುವ ವಿಡಿಯೋ ಅಲ್ಲ. ಇದು ಅತಿಯಾದ ಭ್ರಮೆ ಕೊಡುವ ವಿಡಿಯೋ ಕೂಡ ಅಲ್ಲ. ಇದು ವಾಸ್ತವಿಕ ಜ್ಯೋತಿಷ್ಯ ವಿಶ್ಲೇಷಣೆ. ಹಾಗಾದರೆ ವಿಡಿಯೋವನ್ನು ಕೊನೆವರೆಗೆ ನೋಡಿ, ನಿಮ್ಮ ರಾಶಿಗೆ ಸಂಬಂಧಿಸಿದ ಸೂಚನೆಗಳನ್ನು ಗಮನದಿಂದ ಕೇಳಿ. ಇದು 22 ಮಾರ್ಚ್ 2026ರವರೆಗೆ ಮಾತ್ರ. ಮೇಷರಾಶಿ. ಈ ಪಂಚಗ್ರಹ ಸಂಯೋಗ ಮೇಷರಾಶಿಗೆ 11ನೇ ಭಾವದ ಪರಿಣಾಮ ನೀಡುತ್ತದೆ. ಸ್ನೇಹಿತರು, ಸಂಪರ್ಕಗಳು ಮತ್ತು ನೆಟ್ವರ್ಕ್ ಮೂಲಕ ಲಾಭದ ಅವಕಾಶಗಳು ಬರಬಹುದು. ಉದ್ಯೋಗದಲ್ಲಿ ಹೊಸ ಪ್ರಾಜೆಕ್ಟ್ ಅಥವಾ ಹೊಸ ಆದಾಯ ಮಾರ್ಗ ಸಿಗುವ ಸಾಧ್ಯತೆಯಿದೆ. ಹಣಕಾಸಿನಲ್ಲಿ ಅಚಾನಕ್ ಲಾಭದ ಅವಕಾಶ ಕಂಡುಬರುತ್ತಿದೆ, ಆದರೆ ಅತಿಯಾದ ರಿಸ್ಕ್ ತೆಗೆದುಕೊಳ್ಳಬೇಡಿ. ವೈವಾಹಿಕ ಜೀವನದಲ್ಲಿ ಸ್ನೇಹಭಾವದಿಂದ ನಡೆದುಕೊಂಡರೆ ಒಳ್ಳೆಯದು. ಆರೋಗ್ಯದ ಕಡೆ ಗಮನ ಇರಲಿ ಮತ್ತು ರಕ್ತದ ಒತ್ತಡ ನಿಯಂತ್ರಣ ಮುಖ್ಯ. ಇನ್ನು ಉತ್ತಮ ಲಾಭಕ್ಕಾಗಿ ಮಂಗಳನ ಬೀಜ ಮಂತ್ರ ಜಪ ಮಾಡಿ 108 ಬಾರಿ. ವೃಷಭ ರಾಶಿ. ಈ ಸಂಯೋಗ ನಿಮ್ಮ 10ನೇ ಭಾವದಲ್ಲಿ ಪರಿಣಾಮ ನೀಡುತ್ತದೆ. ಕರಿಯರ್ನಲ್ಲಿ ಗುರುತಿಸಿಕೊಳ್ಳುವ ಸಮಯ ಇದು. ಮೇಲಧಿಕಾರಿಗಳ ಜೊತೆ ಅಹಂಕಾರ ಸಂಘರ್ಷ ಬರಬಹುದು. ಎಚ್ಚರ, ಹಣಕಾಸು ಸ್ಥಿರವಾಗಿರಬಹುದು, ಆದರೆ ಖರ್ಚು ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ದಾಂಪತ್ಯ ಜೀವನದಲ್ಲಿ ಕೆಲಸದ ಒತ್ತಡದಿಂದ ದೂರಾವಸ್ಥೆ ಬರದಂತೆ ನೋಡಿಕೊಳ್ಳಿ. ಗಂಟಲು ಬೇನೆಯಂತ ಆರೋಗ್ಯ ಸಮಸ್ಯೆ ಬರಬಹುದು. ಹೊಸ ಉದ್ಯೋಗಕ್ಕೆ ಇದು ಸೂಕ್ತ ಸಮಯ. ದಾಂಪತ್ಯದಲ್ಲಿ ತೊಂದರೆ ತಪ್ಪಿಸಲು ಶುಕ್ರನ ಬೀಜ ಮಂತ್ರ 108 ಬಾರಿ ಜಪ ಮಾಡಿ. ಮಿಥುನ ರಾಶಿ. 9ನೇ ಭಾವ ಸಕ್ರಿಯವಾಗುವುದರಿಂದ ಹೊಸ ಕಲಿಕೆ, ತರಬೇತಿ ಅಥವಾ ವಿದೇಶ ಸಂಪರ್ಕದ ಅವಕಾಶಗಳು ಬರಬಹುದು. ಉದ್ಯೋಗದಲ್ಲಿ ಮಾರ್ಗದರ್ಶನ ಅಥವಾ ಮೆಂಟರ್ ಸಹಾಯ ದೊರಕಬಹುದು. ಹಣಕಾಸಿನಲ್ಲಿ ದೀರ್ಘಕಾಲದ ಯೋಜನೆ ಉತ್ತಮ ಫಲ ಕೊಡಬಹುದು. ವೈವಾಹಿಕ ಜೀವನದಲ್ಲಿ ದೂರ ಪ್ರಯಾಣದಿಂದ ಸ್ವಲ್ಪ ಭಾವನಾತ್ಮಕ ಅಂತರ ಕಾಣಬಹುದು. ನಿದ್ರೆ ಹಾಗೂ ಮಾನಸಿಕ ಶಾಂತಿ ಕಾಪಾಡಿಕೊಳ್ಳಿ. ಇನ್ನು ಉತ್ತಮ ಲಾಭಕ್ಕಾಗಿ ಬುಧನ ಬೀಜ ಮಂತ್ರ 108 ಬಾರಿ ಜಪ ಮಾಡಿ. ಕರ್ಕಾಟಕ ರಾಶಿ. 8ನೇ ಭಾವ ಪರಿಣಾಮದಿಂದ ಅಚಾನಕ್ ಬದಲಾವಣೆಗಳು ಕಾಣಬಹುದು. ಉದ್ಯೋಗದಲ್ಲಿ ಟ್ರಾನ್ಸ್ಫರ್ ಅಥವಾ ಹೊಣೆಗಾರಿಕೆಯ ಬದಲಾವಣೆ ಸಾಧ್ಯ. ಹಣಕಾಸಿನಲ್ಲಿ ಸಾಲ, ತೆರಿಗೆ ಅಥವಾ ಕಾನೂನು ವಿಚಾರದಲ್ಲಿ ಜಾಗ್ರತೆ ಅಗತ್ಯ. ದಾಂಪತ್ಯದಲ್ಲಿ ಅನುಮಾನಗಳು ಹುಟ್ಟದಂತೆ ಸ್ಪಷ್ಟ ಸಂಭಾಷಣೆ ಮಾಡಿರಿ. ಆರೋಗ್ಯದಲ್ಲಿ ಹಾರ್ಮೋನಲ್ ಅಥವಾ ಆತಂಕ ಸಂಬಂಧಿತ ಸಮಸ್ಯೆ ಗಮನಿಸಬೇಕು. ಚಂದ್ರನ ಬೀಜ ಮಂತ್ರ 108 ಬಾರಿ ಜಪ ಮಾಡಿ. ಸಾಧ್ಯವಿದ್ದರೆ ನವಗ್ರಹ ಪೂಜೆ ಮತ್ತು ಶನಿ ಶಾಂತಿ ಮಾಡಿಸಿಕೊಳ್ಳಿ. ಸಿಂಹ ರಾಶಿ. 7ನೇ ಭಾವ ಸಕ್ರಿಯವಾಗುತ್ತದೆ. ದಾಂಪತ್ಯ ಮತ್ತು ಪಾಲುದಾರಿಕೆ ವಿಷಯಗಳಲ್ಲಿ ಪರೀಕ್ಷಾ ಕಾಲ. ಅಹಂಕಾರ ನಿಯಂತ್ರಿಸಿದರೆ ಸಂಬಂಧ ಉಳಿಯುತ್ತದೆ. ಉದ್ಯೋಗದಲ್ಲಿ ಪಾರ್ಟ್ನರ್ಶಿಪ್ ಒಪ್ಪಂದಗಳಲ್ಲಿ ಸ್ಪಷ್ಟತೆ ಇರಲಿ. ಹಣಕಾಸಿನಲ್ಲಿ ಜಂಟಿ ಹೂಡಿಕೆಗಳಲ್ಲಿ ಎಚ್ಚರಿಕೆ ಅಗತ್ಯ. ಆರೋಗ್ಯದಲ್ಲಿ ದೇಹದ ಉಷ್ಣತೆ ಮತ್ತು ರಕ್ತದ ಒತ್ತಡ ಗಮನಿಸಬೇಕು. ಇನ್ನು ಉತ್ತಮ ಲಾಭಕ್ಕಾಗಿ ಶುಕ್ರನ ಬೀಜ ಮಂತ್ರ 108 ಬಾರಿ ಜಪ ಮಾಡಿ. ಇಲ್ಲಿವರೆಗೆ ನೋಡುತ್ತಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ರಾಶಿ ಕಾಮೆಂಟ್ನಲ್ಲಿ ಬರೆಯಿರಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಡೀಟೈಲ್ ವಿಶ್ಲೇಷಣೆ ಮಾಡುತ್ತೇನೆ. ಕನ್ಯಾ ರಾಶಿ. 6ನೇ ಭಾವ ಪರಿಣಾಮದಿಂದ ಕೆಲಸದ ಒತ್ತಡ ಹೆಚ್ಚಾಗಬಹುದು. ಆದರೆ ಸ್ಪರ್ಧೆಯಲ್ಲಿ ಗೆಲ್ಲುವ ಶಕ್ತಿ ನಿಮ್ಮಲ್ಲಿದೆ. ಉದ್ಯೋಗದಲ್ಲಿ ದುಡಿಯುವವರಿಗೆ ಗುರುತಿನ ಅವಕಾಶ ಇದೆ. ಹಣಕಾಸಿನಲ್ಲಿ ಸಾಲ ನಿರ್ವಹಣೆ ಮುಖ್ಯ. ವೈವಾಹಿಕ ಜೀವನದಲ್ಲಿ ಅತಿಯಾದ ಟೀಕೆ ತಪ್ಪಿಸಿ.
ನರ ಸಂಬಂಧಿ ಒತ್ತಡ ಮತ್ತು ದೇಹದ ದೌರ್ಬಲ್ಯ ತಪ್ಪಿಸಲು ವಿಶ್ರಾಂತಿ ಅಗತ್ಯ. ಇನ್ನು ಉತ್ತಮ ಲಾಭಕ್ಕಾಗಿ ಬುಧನ ಬೀಜ ಮಂತ್ರ 108 ಬಾರಿ ಜಪ ಮಾಡಿ. ತುಲಾ ರಾಶಿ. 5ನೇ ಭಾವ ಸಕ್ರಿಯವಾಗುತ್ತದೆ. ಕ್ರಿಯೇಟಿವ್ ಕ್ಷೇತ್ರದವರಿಗೆ ಇದು ಒಳ್ಳೆಯ ಸಮಯ. ಉದ್ಯೋಗದಲ್ಲಿ ಹೊಸ ಐಡಿಯಾಗಳು ಮೆಚ್ಚುಗೆ ಪಡೆಯಬಹುದು. ಹಣಕಾಸಿನಲ್ಲಿ ಅತಿಯಾದ ಸ್ಪೆಕ್ಯುಲೇಷನ್ ಬೇಡ, ಮಿತವಾಗಿ ನಡೆದುಕೊಳ್ಳಿ. ಪ್ರೇಮ ಹಾಗೂ ದಾಂಪತ್ಯದಲ್ಲಿ ಆಕರ್ಷಣೆ ಹೆಚ್ಚಾಗಬಹುದು. ಹೊಟ್ಟೆ ಮತ್ತು ಜೀರ್ಣಕ್ರಿಯೆ ಕಡೆ ಗಮನ ಕೊಡಿ. ಇನ್ನು ಉತ್ತಮ ಲಾಭಕ್ಕಾಗಿ ಶುಕ್ರನ ಬೀಜ ಮಂತ್ರ 108 ಬಾರಿ ಜಪ ಮಾಡಿ. ವೃಶ್ಚಿಕ ರಾಶಿ. 4ನೇ ಭಾವ ಪರಿಣಾಮದಿಂದ ಮನೆ ಮತ್ತು ಆಸ್ತಿ ವಿಷಯಗಳು ಮುಖ್ಯವಾಗುತ್ತವೆ. ಉದ್ಯೋಗದಲ್ಲಿ ಸ್ಥಳ ಬದಲಾವಣೆ ಸಾಧ್ಯ. ಹಣಕಾಸಿನಲ್ಲಿ ಮನೆ ಖರ್ಚು ಹೆಚ್ಚಾಗಬಹುದು. ದಾಂಪತ್ಯ ಜೀವನದಲ್ಲಿ ಮನೆ ಸಂಬಂಧಿತ ಚರ್ಚೆಗಳು ಉದ್ವಿಗ್ನತೆಯಾಗಿ ತಿರುಗದಂತೆ ನೋಡಿಕೊಳ್ಳಿ. ಹೃದಯ ಹಾಗೂ ಉಸಿರಾಟ ಸಂಬಂಧಿತ ಆರೋಗ್ಯ ಕಾಳಜಿ ಅಗತ್ಯ. ಇನ್ನು ಉತ್ತಮ ಲಾಭಕ್ಕಾಗಿ ಮಂಗಳ ಬೀಜ ಮಂತ್ರ 108 ಬಾರಿ ಜಪ ಮಾಡಿ. ಧನು ರಾಶಿ. 3ನೇ ಭಾವ ಸಕ್ರಿಯವಾಗುತ್ತದೆ. ನಿಮ್ಮ ಪ್ರಯತ್ನವೇ ಯಶಸ್ಸಿನ ಕೀಲಿ. ಉದ್ಯೋಗದಲ್ಲಿ ಹೊಸ ಪ್ರಾಜೆಕ್ಟ್ ಆರಂಭಿಸಬಹುದು. ಹಣಕಾಸಿನಲ್ಲಿ ಸೈಡ್ ಇನ್ಕಮ್ ಅವಕಾಶ ಕಾಣಬಹುದು. ವೈವಾಹಿಕ ಜೀವನದಲ್ಲಿ ಮಾತಿನ ಸಂಯಮ ಮುಖ್ಯ. ಕೈ, ಭುಜ ಮತ್ತು ನರ ಒತ್ತಡ ತಪ್ಪಿಸಲು ಯೋಗ, ವ್ಯಾಯಾಮ ಉಪಯುಕ್ತ. ನವಗ್ರಹ ಪೂಜೆ ಬಹಳ ಮುಖ್ಯ. ಮಾರ್ಚ್ 11ರ ನಂತರ ಚೇತರಿಕೆ. ಇನ್ನು ಉತ್ತಮ ಲಾಭಕ್ಕಾಗಿ ಗುರುವಿನ ಬೀಜ ಮಂತ್ರ 108 ಬಾರಿ ಜಪ ಮಾಡಿ. ಮಕರ ರಾಶಿ. 2ನೇ ಭಾವ ಪರಿಣಾಮದಿಂದ ಮಾತು ಮತ್ತು ಹಣಕಾಸು ಪ್ರಮುಖ. ಉದ್ಯೋಗದಲ್ಲಿ ಮಾತನಾಡುವ ರೀತಿಯೇ ಫಲ ನಿರ್ಧರಿಸುತ್ತದೆ. ಹಣಕಾಸಿನಲ್ಲಿ ಅಚಾನಕ್ ಖರ್ಚು ಹಾಗೂ ಅಚಾನಕ್ ಲಾಭ ಎರಡೂ ಸಾಧ್ಯ. ಕುಟುಂಬದಲ್ಲಿ ಅಹಂಕಾರ ಸಂಘರ್ಷ ತಪ್ಪಿಸಿ. ಹಲ್ಲು ಮತ್ತು ಗಂಟಲು ಆರೋಗ್ಯ ನೋಡಿಕೊಳ್ಳಿ. ನವಗ್ರಹ ಪೂಜೆ ಮತ್ತು ಶನಿ ಶಾಂತಿ ಮಾಡಿಸಿಕೊಳ್ಳಿ. ಪ್ರತಿದಿನ ಸುಂದರಖಂಡ ಓದಿಕೊಳ್ಳಿ. ಕುಂಭ ರಾಶಿ. 1ನೇ ಭಾವದಲ್ಲಿ ಈ ಪಂಚಗ್ರಹ ಸಂಯೋಗ ಬಲವಾದ ಪರಿಣಾಮ ನೀಡುತ್ತದೆ. ಜೀವನದಲ್ಲಿ ಮಹತ್ವದ ನಿರ್ಧಾರಗಳು ತೆಗೆದುಕೊಳ್ಳುವ ಸಮಯ. ಉದ್ಯೋಗದಲ್ಲಿ ಧೈರ್ಯಪೂರ್ಣ ಹೆಜ್ಜೆ ಇಡಬಹುದು, ಆದರೆ ಅವಸರ ಬೇಡ. ಹಣಕಾಸಿನಲ್ಲಿ ರಿಸ್ಕ್ ತೆಗೆದುಕೊಳ್ಳುವ ಮೊದಲು 2 ಬಾರಿ ಯೋಚಿಸಿ. ದಾಂಪತ್ಯದಲ್ಲಿ ಸ್ವಾರ್ಥಭಾವ ಕಡಿಮೆ ಮಾಡಬೇಕು. ಒತ್ತಡ ಮತ್ತು ದೇಹದ ಉಷ್ಣತೆ ನಿಯಂತ್ರಣ ಮುಖ್ಯ. ಸಂಜೆಯಲ್ಲಿ ಹನುಮಾನ್ ಚಾಲೀಸ್ ಓದಿಕೊಳ್ಳಿ. ಮೀನ ರಾಶಿ. 12ನೇ ಭಾವ ಪರಿಣಾಮದಿಂದ ವಿದೇಶ, ಹಿಂಬದಿಯ ಕೆಲಸಗಳು ಅಥವಾ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗಬಹುದು. ಉದ್ಯೋಗದಲ್ಲಿ ದೃಶ್ಯಮಾನ ಫಲ ಕಡಿಮೆ ಇದ್ದರೂ ಶ್ರಮ ಮುಂದಿನ ಫಲ ನೀಡುತ್ತದೆ. ಹಣಕಾಸಿನಲ್ಲಿ ಖರ್ಚು ನಿಯಂತ್ರಣ ಅಗತ್ಯ. ವೈವಾಹಿಕ ಜೀವನದಲ್ಲಿ ಭಾವನಾತ್ಮಕ ಸ್ಪಷ್ಟತೆ ಮುಖ್ಯ. ನಿದ್ರೆ ಮತ್ತು ಕಾಲು ಸಂಬಂಧಿತ ಆರೋಗ್ಯ ಗಮನಿಸಬೇಕು. ಸುಂದರಖಂಡ ಪಾರಾಯಣ ಮಾಡಿ. ಪ್ರಿಯ ವೀಕ್ಷಕರೇ, ಒಂದು ಮುಖ್ಯ ವಿಷಯ ನೆನಪಿಡಿ. ರಾಶಿ ಫಲಗಳು ಸಾಮಾನ್ಯ ಗೋಚರದ ಆಧಾರದ ಮೇಲೆ ಹೇಳಲ್ಪಡುತ್ತವೆ. ಪ್ರತಿ ವ್ಯಕ್ತಿಯ ಫಲ ಸಂಪೂರ್ಣ ಜಾತಕ, ಲಗ್ನ, ದಶಾ, ಭುಕ್ತಿ ಮತ್ತು ವೈಯಕ್ತಿಕ ಗ್ರಹ ಸ್ಥಿತಿಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಆದ್ದರಿಂದ ರಾಜಯೋಗ ಎಂಬ ಮಾತು ಕೇಳಿ ಅತಿಯಾದ ನಿರೀಕ್ಷೆ ಇಡುವುದು ಬೇಡ. ಅಪಾಯ ಎಂಬ ಮಾತು ಕೇಳಿ ಭಯಪಡುವುದು ಬೇಡ. ಜ್ಯೋತಿಷ್ಯ ದಾರಿ ತೋರಿಸುತ್ತದೆ, ನಿರ್ಧಾರ ನಮ್ಮದು. ಜಾಗ್ರತೆಯಿಂದ, ಜ್ಞಾನದಿಂದ, ಸಮತೋಲನದಿಂದ ನಡೆದುಕೊಂಡರೆ ಯಾವುದೇ ಕಾಲವನ್ನು ನಾವು ಲಾಭದ ಕಾಲವಾಗಿಸಬಹುದು. ಇನ್ನಷ್ಟು ಜ್ಯೋತಿಷ್ಯ ವಿಶ್ಲೇಷಣೆಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ವೀಕ್ಷಕರ. ಒಂದು ಪ್ರಶ್ನೆಯನ್ನು ಉತ್ತರಿಸಲಾಗುವುದು. ನಿಮ್ಮ ನಿಖರ ಜನ್ಮ ದಿನವನ್ನು ಕಾಮೆಂಟ್ ಮಾಡಿ, ನಂತರ ಪೋಸ್ಟ್ನಲ್ಲಿ ಉತ್ತರಿಸಲಾಗುವುದು.